ನಯನಗೆಲ್ಲ ಕೊಡ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾರೆ, ಒಂದೇ ಸಾರಿ ಎಲ್ಲ ಕೊಡ್ಲಿಕ್ಕೆ ಆಗೋಲ್ಲ. ಪಕ್ಷ ನಮ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟು ಕೊಡ್ತಾ ಇದೆ, ಕೊಟ್ಟಿಲ್ಲದೇನಿಲ್ಲ. ಸೊ ಇನ್ನು ನಿರೀಕ್ಷೆ ಮಾಡೋಣ, ಇನ್ನೂ ಟೈಮ್ ಇದೆ. ಮತ್ತೆ ಹೆಚ್ಚಿನ ಸ್ಥಾನಮಾನ ಸಿಗ್ಬೋದು, ವೇಟ್ ಮಾಡೋಣ. ಇಲ್ಲ ಕೊಟ್ಟಿದ್ದಾರಲ್ಲ ಈಗಾಗಲೇ. ನೋಡಿ, ಫಸ್ಟ್ ಟೈಮ್ ಕೊಟ್ಟಾಗನು ಮೊದಲೇ ಪಟ್ಟಿಯಲ್ಲಿ ನಮ್ಮ ಹೆಸರು ಬಂತು, ಟಾಪ್ 5 ಇವು ಕೂಡ ಮೊದಲನೇದಲ್ಲಿ ಟಾಪ್ 6 ಕೊಟ್ಟಿದ್ದಾರೆ. ಸೊ ಈಗ ನಮಗೇನ ಎಷ್ಟು ಗೌರವ ಕೊಡಬೇಕಾ ಪಕ್ಷ ಅಷ್ಟು ಕೊಟ್ಟಿದೆ. ಇನ್ನೂ ನಿರೀಕ್ಷೆ ಭಾಳಷ್ಟು ನಿರೀಕ್ಷೆ ಇದೆ, ಅದಕ್ಕೆ ಟೈಮ್ ಬೇಕಾಗ್ತದೆ. ಯಾರು ಹಾಕಿಲ್ಲ, ಯಾರು ಇಲ್ಲ ಯಾರೋ ಮಾಡಿದಾರೆ, ಅದು ಮಾಡಿದಂತೆ ನಿಜ, ನಿಜ. ನೋಡೋಣ, ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ, ನೋಡೋಣ ಯಾರು ಮಾಡಿದಾರೆ ಅಂತ ಗೊತ್ತಾಗ್ತದೆ. ಮಾಡ್ತಾರೆ ಅವರು. ಅವಕಾಶ ಸಿಕ್ಕಾಗ ಅದನ್ನ ಅಪಪ್ರಚಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆದ್ರೆ ಯಶಸ್ವಿ ಆಗೋಲ್ಲ ಅಷ್ಟೇ. ನೋಡೋಣ, ಅದಿನ್ನೂ ಭಾಳ ದೂರ ಇದ್ದಾರೆ. ಮೊದಲೇ ನಮ್ಮ ಗುರಿ 28ಕ್ಕೆ ಸರ್ಕಾರ ಬರಬೇಕು. ಸೊ ಅದ್ರ ಕಡೆ ಹೆಚ್ಚು ಗಮನ ಕೊಡೋಣ. ಫಸ್ಟ್ ಸರ್ಕಾರ ಬಂದ ಮೇಲೆ ನಮ್ದೆಲ್ಲ ಲೆಕ್ಕಾಚಾರ. ಎಲ್ಲ ರಾಜಕಾರಣ ನಡೆದಿರೋ ಸ್ವಾಭಾವಿಕ. ಎಲ್ಲ ಏನು ಅಡ್ಡಗಾಲ ಇಲ್ಲ, ಒಂದೇ ವ್ಯಕ್ತಿ ಒಂದೇ ಪೋಸ್ಟ್ ಅಷ್ಟೇ. ಅದು ಹಿಂದೆ ಇರಲಿಲ್ಲ, ಈಗ ಜಾರಿಯಲ್ಲಿ ಇದೆ, ಅದು ಸದ್ಯಕ್ಕೆ ಜಾರಿಯಲ್ಲಿ ಇದೆ, ಆಗಿದೆ ಅಷ್ಟೇ. ಅದ್ರಾಗ ಏನಂತದೇನು ಏನೂ ಇಲ್ಲ. ಒಂದೇ ಹುದ್ದೆ ಒಂದೇ ವ್ಯಕ್ತಿ, ಒಂದೇ ಹುದ್ದೆ ಒಂದೇ. ಪರಮೇಶ್ವರ್ ಅವರನ್ನ ಸಿದ್ದರಾಮಯ್ಯ ಅವರೇ ಸೋಲಿಸಿದ್ರು, ದಲಿತ ವಿರೋಧಿ ಅಂತ ಹೇಳಿ ಆ ಹಿಂದ ನಾಯಕನನ್ನು ಕಟ್ಟಿ ಹಾಕುವಂತ ಪ್ರಯತ್ನ. ಅದಾದ ನಂತರ ಈಗೇನೈತಿ ಸತೀಶ್ ಜಾರಕಿಹೊಳಿ ಹಿಂದ ನಾಯಕರೇ ಟಾರ್ಗೆಟ್ ಆಗ್ತಾ ಇದ್ದಾರೆ ರಾಜಕಾರಣದಲ್ಲಿ. ಅದು ಇತಿಹಾಸದಲ್ಲಿ ಇದ್ದಾರೆ, ಈಗ ಗೊತ್ತಲ್ಲ, ಸುಮಾರು ವರ್ಷದಿಂದ ಇತಿಹಾಸದಲ್ಲಿ ಬಂದಿದೆ. ಹಂಗೆ ಹೆಚ್ಚು ಟಾರ್ಗೆಟ್ ಮಾಡುವಂಥ ಪ್ರಯತ್ನ ನಮ್ಮ ಶೋಷಿತರಲ್ಲೇ ಆಗುತ್ತೆ. ಅದೇನು ಹೊಸದಲ್ಲ, ಅದನ್ನ ಮೀರಿ ಬೆಳಿಬೇಕಾಯ್ತು ಅಷ್ಟೇ. ನಾವು ಅದನ್ನ ಮೀರಿ ಬೆಳಿಬೇಕಷ್ಟೇ. ನೋಡೋಣ, ಪೊಲೀಸ್ ತನಿಖೆ ಮಾಡ್ತಿದ್ದಾರೆ, ಮಾಡಿದ್ಮೇಲೆ ಗೊತ್ತಾಗುತ್ತೆ. ಇಲ್ಲ ಹಾಗೇನಿಲ್ಲ, ನಮಗೆ ಗೌರವ ಎಷ್ಟು ಕೊಡಬೇಕು ಪಕ್ಷ ಅಷ್ಟು ಕೊಟ್ಟಿದೆ. ಇನ್ನೂ ನಮ್ಗಿಂತ ಸೀನಿಯರು, ನಮ್ಗಿಂತ ಇನ್ನೂ ಹೆವಿ ವೇಟ್ಸ್ ಹೊರಗಿದ್ದಾರೆ, ನಮಗೆ ಒಳಗಿದ್ದೀವಿ. ನಮಗೆ ಅಷ್ಟೇ ಖುಷಿ ಪಡಬೇಕಷ್ಟೇ. ಈಗ ಇಲ್ಲ, ನಮಗೇನಿಲ್ಲ, ನಮಗದು ಯಾವುದೂ ಅನಿಸೋಲ್ಲ. ಯಾಕೆ ನಮಗೆ ಸಾಕಷ್ಟು ನಮ್ಮ ನಿರೀಕ್ಷೆ ಮೀರಿ ಪಕ್ಷ ನಮಗೆ ಸಪೋರ್ಟ್ ಮಾಡಿದ್ದಾರೆ. ರಾಜಕೀಯದಲ್ಲಿ ಏನೋ ಚರ್ಚೆ ಆದರೂ ಕೂಡ ನಮಗೆ ಸಿಗ್ಬೇಕಂತ ಗೌರವ ಸಿಕ್ಕಿದ್ರೆ ನಮ್ಮ ಜೊತೆ ಯಾರಿದ್ದಾರೆ ಅವರೆಲ್ಲ ಇದ್ದಾರೆ. ಮಾಡ್ತೀವಿ, ಅದೇನೋ ಅಧ್ಯಕ್ಷ ಕೊಡಬೇಕು ಅದನ್ನು ಕೊಡಬೇಕಂತಿಲ್ಲ. ಅಹಿಂದ ನಾಯಕರಾಗಲಿಕ್ಕೆ ಅದರದೇ ಅಂತ ಮಾನದಂಡ ಬೇರೆ ಇದೆ. ಅಹಿಂದ ನಾಯಕ ಆಗಲಿಕ್ಕೆ ಮಾನದಂಡ ಬೇರೆ ಇದೆ, ಅದು ಪಕ್ಷಕ್ಕೆ ಹೊರತುಪಡಿಸಿದೆ. ಅದು ಸಂಘಟನೆ ಯಾರು ಪಾಪ್ಯುಲರ್ ಇರ್ತಾರೆ, ಯಾರು ಅಹಿಂದ ಮೆಚ್ಕೊಳ್ತಾರೆ, ಅವ್ರ ನಾಯಕರಾಗಿ ಹೊರಹೊಮ್ತಾರ. ನೋಡೋಣ, ಇನ್ನೂ ಅವಕಾಶ ಇದೆ, ಬಂದು ನೋಡೋಣ. ಅಷ್ಟು ಸಂಖ್ಯೆಗೆ ಆಯ್ಕೆಯಾಗಿದ್ದಾರೆ. ಆ ಸಮಾಜಕ್ಕಾಗಿರ್ಬೋದು, ಜೊತೆಗೆ ಅಹಿಂದ ವರ್ಗಕ್ಕಾಗಿರ್ಬೋದು. ಅದು
ನಮಗಂತೂ ಅಸಮಾಧಾನ ಇಲ್ಲ. ನೀವು ಹೇಳಿದಂಥ ಅಲ್ಲ ನಿಮ್ಮನ್ನ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸಲಿಕ್ಕೆ ಅವಕಾಶಗಳಿದೆ, ಕಾದು ನೋಡೋಣ ಅಷ್ಟೇ. ಹಾರ್ಟ್ ಹಾಗೆ ಅದೇ ಹೇಳ, ಇನ್ನೂ ಅವಕಾಶ ಇದೆ, ಅವಕಾಶ ಕಾಯೋಣ. ಏನು ಅವಕಾಶಗಳೇನು ಮಿಂಚಿ ಹೋಗಿಲ್ಲ, ಕಾಯೋಣ ಅಷ್ಟೇ. ಇಲ್ಲ ಹಾಗೆ ಹಾಗೆ ಆಗಲೇಬೇಕಲ್ಲ, ಮಂತ್ರಿ ಕೊಟ್ಟಿದ್ದೇ ಅದೇ ದೊಡ್ಡದು, ಅದು ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಕೈಯನ್ನು ಕೊಟ್ಟಿಲ್ಲ, ವೇಟ್ ಮಾಡೋಣ, ಇನ್ನೂ ಅವಕಾಶಗಳಿದೆ ಅಂತೇಳ, ಇನ್ನೂ ಅವಕಾಶಗಳಿದೆ ನೋಡೋಣ. ಅದೇ ಹೇಳಿಲ್ಲ, ಕಾಯೋಣ. ಕಾಂಗ್ರೆಸ್ನಲ್ಲಿ ಕಾಯೋದು ಭಾಳ ಇಂಪಾರ್ಟೆಂಟ್, ಕಾಯೋಣ ಅದಕ್ಕೆ. 2028ರ ಸಿಎಂ ಕ್ಲೇಮ್ ಏನ್ ಮಾಡ್ತಾ ಇದ್ರು, ಅವರಿಂದ ಏನಾದರೂ ಹಿಂದೆ ಸರಿಯುವಂತ ಪ್ರಶ್ನೆ ಏನಿಲ್ಲ ಇಲ್ಲ ನೋಡಿ, ಅದು ಫಸ್ಟ್ ನಮ್ಮ ಸರ್ಕಾರ ಬರಬೇಕು. 120 ಸೀಟ್ ಬಂದ ಮೇಲೆ ಅದ್ರ ಬಗ್ಗೆ ಲೆಕ್ಕಾಚಾರ ಬರಲಿ. ಅದು ಆವಾಗ ಹೈಕಮಾಂಡು, ಶಾಸಕರು ಹೊಸ ಚುನಾವಣೆ ಆದ್ಮೇಲೆ ನಿರ್ಧಾರ ಮಾಡ್ತಾರೆ. ಅಲ್ಲಿವರೆಗೆ ನೋಡೋಣ. ಈಗ ಯಾಕೆ ಅದೆಲ್ಲ ಆ ಪ್ರಶ್ನೆ ಈಗ ಬೇಡ. ನೋಡಿ, ನಾವು ಕೊನೆಯದಾಗಿ ಹೇಳಿದ್ವಿ, ಪಕ್ಷ ತೀರ್ಮಾನ ಮಾಡಿದ್ದು ನಾವು ತೊಗೊಳಕ್ಕೆ ರೆಡಿ ಅಂತ ಹೇಳಿದ್ವಿ ಅಷ್ಟೇ. ಅದು ಅಧ್ಯಕ್ಷ ಕೊಡ್ಬೋದಿತ್ತು, ಮಂತ್ರಿ ಕೊಡ್ಬೋದಿತ್ತು. ನಮ್ಮ ಕೊನೆಯ ಆಪ್ಷನ್ ನಾವು ಅವ್ರಿಗೆ ಬಿಟ್ಟಿದ್ವಿ, ವರಿಷ್ಠರಿಗೆ ಬಿಟ್ಟಿದ್ದೀವಿ. ಏನು ಮಾಡ್ತಾರೆ ಮಾಡಿ, ನಾವು ಅದಕ್ಕೆ ಒಪ್ಕೊಳ್ತೀವಿ ಅಂತ ಹೇಳಿದ್ವಿ. ಸಿದ್ದರಾಮಯ್ಯ ಅವರನ್ನ ಚೇಂಜ್ ಮಾಡಿದ ಮೇಲೆ ಮುಂದಿನ ಸಾರಿ ಕಾಂಗ್ರೆಸ್ 40 ಕೂಡ ಗೆಲ್ಲಲ್ಲ ಅಂತ ಲಖನ್ ಜಾರಕಿಹೊಳಿ ಅವರು ಓಪನ್ ಸ್ಟೇಟ್ಮೆಂಟ್. ಅವ್ರು ಹೇಳಿ ಎಲ್ಲರೂ ಹೇಳ್ತಾರೆ, ಅವ್ರೊಬ್ಬರು ಯಾಕೆ, ಎಲ್ಲ BJP ಎಲ್ಲರೂ ಹೇಳ್ಯಾರ, ಒಬ್ಬರು ಹೇಳಿಲ್ಲ, ಎಲ್ಲರೂ ಹೇಳಿದ್ದಾರೆ. ಎಲ್ಲರೂ ಹೇಳಿದ್ದಾರೆ, ಒಬ್ಬರೇ ಏನು ಹೇಳಿಲ್ಲ. BJP ಎಲ್ಲರೂ ಅದೇ ಒಂದೇ ಸೇಮ್ ಫಿಗರ್ಸ್. ಅವ್ರನ್ನ ಕೇಳಬೇಕ್ರಲ್ಲ, ಯಾರು ಸಿಟ್ಟು ಅಂತ ನಮಗೆ ಗೊತ್ತಾಗ. ನೀವು ಹೇಳಿದ್ರಲ್ಲ, ಅವ್ರು 13ರಲ್ಲಿ ಮುಖ್ಯಮಂತ್ರಿ ಆಗಬೇಕಿತ್ತು. ಅವ್ರು ಇಲ್ಲಿವರೆಗೆ ವೇಟ್ ಆಗಿದ್ದಕ್ಕೆ ಅದು ಸಿಕ್ಕಿದೆ. ನಾವು ವೇಟ್ ಮಾಡಿದ್ರೆ ನಮಗೂ ಸಿಗುತ್ತೆ, ಇಷ್ಟೇ ಸಿಂಪಲ್ ಲೆಕ್ಕ. ಯಾವುದ್ರೆ ಇಲ್ಲ ಅಂತ ಯಾವುದೇ ಈಗ ನಾವು ಯಾವುದೇ ರೆಸ್ಟ್ ಇಲ್ಲ. ನಾವು ಅಧ್ಯಕ್ಷ ಕೇಳಿದ್ದೀವಿ, ನಿಜ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಅವರು ಅವಾಗ ನೀವು ಹೇಳಿದ್ರಲ್ಲ, ಅವ್ರು ಆರಿಸಿ ಬಂದಿದ್ರೆ ಅವಾಗ ಮುಖ್ಯಮಂತ್ರಿ ಅಂತ ಹೇಳಿದ್ರಲ್ಲ, ಅದು ಎಲ್ಲರ ತಲೆಯಲ್ಲಿ ಇತ್ತು. ಅದು ಆಗ್ಬೋದು, ಆಗದೇ ಇರ್ಬೋದು, ಆದರೆ ಅದನ್ನು ಈಗ ಅದು ಫುಲ್ಫಿಲ್ ಮಾಡೋಂಥ ಪರಿಸ್ಥಿತಿ. 10 ವರ್ಷ ಏಟಾದ್ರೆ 13 ವರ್ಷ ನಂತರ ಅವ್ರನ್ನ ಕೇಳ್ಬೇಕು ನೀವು. ಅದು ಒಂದಂತಿ ಕೊಡ್ಲೇಬೇಕು, ಅದನ್ನ ಪ್ರಶ್ನೆ ಇಲ್ಲ. ಒಂದಂತಿ ಕೊಡ್ಲೇಬೇಕು. ಅದು ಸಿದ್ದರಾಮಯ್ಯನವರು ಜೆಡಿಎಸ್ ಬಿಟ್ಟು ಬಂದಾಗ ಸತೀಶ್ ಜಾರಕಿಹೊಳಿ ಅವರು ಅವತ್ತಿಂದ ಇವತ್ತಿನವರೆಗೂ ಅವ್ರ ಪರವಾಗಿ ನಿಂತಿದ್ರು. ಆದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಅಧಿಕಾರ ಕೊಡುವ ವಿಚಾರ ಬಂದಾಗ ಸಿದ್ದರಾಮಯ್ಯನವರು ನಿಲ್ಲಿಲ್ಲ ಅಂತ ನಿಮ್ಮ ಅಭಿಮಾನಿಗಳಿದ್ರೆ ಆರೋಪ. ನೋಡಿ, ಅಡ್ಜಸ್ಟ್ಮೆಂಟು ಎಷ್ಟು ಮಂದಿ ಕೊಡಿಸ್ಬೇಕು ಅವರು. ಈಗ ಪರಮೇಶ್ವರ್ ಕೊಡಿಸಿದ್ದಾರೆ. ನೋಡೋಣ, ಅದೇ ನಾವು ವೇಟ್ ಮಾಡ್ಬೇಕು. ಇನ್ನೊಂದು ಸ್ವಲ್ಪ ವೇಟ್ ಮಾಡಿ ನಮಗೂ ಸಿಗ್ತದೆ, ಸಿಗೋಲ್ಲ ನಮ್ಗೆ. ನೋಡೋಣ, ಡಿಮಾಂಡ್ ಇದೆ, ಅವ್ರದ್ದು ಡಿಮಾಂಡ್ ಇದೆ. ಅದ್ರ ಬಗ್ಗೆ ನಾವು ವರಿಷ್ಠರ ಬಗ್ಗೆ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತೀವಿ.
ನೋಡೋಣ ಅದ್ರ ಬಗ್ಗೆ ನಾವು ಕೂಡ ಚರ್ಚೆ ಮಾಡ್ತೀವಿ, ಅವರೆಷ್ಟು ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ. ನಿನ್ನೂ ಕೂಡ ಗೋಕಾಕದಲ್ಲಿ ಭೇಟಿಯಾಗಿದ್ರೆ ಪ್ರಯತ್ನ ಮಾಡ್ತೀನಿ. ನೋಡೋಣ, ನಮ್ದಂತಿ ಮಾಡ್ಲಿಕ್ಕೆ ಆಗೋಲ್ಲ, ನಾವು ತಿಂತೀವಿ, ನಮ್ದು ಮಾಡ್ಲಿಕ್ಕೆ ಆಗೋಲ್ಲ. ರಾಜು ಶೇಟ್ ಅವ್ರದ್ದು ಇರ್ಬೋದು, ಬೇರೆ ಅವ್ರದ್ದು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಗೊತ್ತಿಲ್ಲ, ಇವಾಗ ಈಗ ಒಂದಂತಿ ಕೊಡಿಸಿದಾರೆ, ಅಟ್ಟಿಗೆ ಸಮಾಧಾನ ಪಡೋರು ನಾವು. ನಮ್ಮವರೇ ಅವರು, ಪರಮೇಶ್ವರ್ ಅವ್ರು ನಮ್ಮವರೇ, ಅವ್ರಿಗೆ ಆಗಿದೆ, ನಾವೆಲ್ಲ ಅದಕ್ಕೆ ಖುಷಿ ಪಡಬೇಕಷ್ಟೇ. ಬರ್ತಾರೆ, ಎರಡನೇ ಹಂತದಲ್ಲಿ ಬರ್ತಾರೆ. ಭಾಳಷ್ಟು ಜನ ಸೀನಿಯರ್ ಒಳಗೆ ಬರ್ತಾರೆ, ಎರಡನೇ ಹಂತದಲ್ಲಿ ಬರ್ತಾರೆ. ಹೌದೌದು, ಬಟ್ ಟೆಂಡರ್ ಮಾಡ್ಲಿಕ್ಕೆ ಡಿಲೇ ಆಗ್ತಾ ಇದೆ, ಟೆಕ್ನಿಕಲಿ ಪ್ರಾಬ್ಲಮ್ ಇದೆ ಭಾಳ. ಈ ಮಂತ್ ಎಂಡಿಗೆ ಟೆಂಡರ್ ಮಾಡ್ತೀವಿ. ಸರ್, ಇವಾಗ ಅಹಿಂದ ಸಂಘಟನೆ ಕುರಿತಾಗಿ ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳು ಬಂದು, ಅಹಿಂದ ಸಂಘಟನೆ ಯಾವ ರೀತಿ ಮುಂದೆ ಸಂಘಟನೆ ಆಗ್ತದೆ? ಈಗ ಒಬ್ರಿಗೊಬ್ರಿಗೆ ಈ ರೀತಿ ಒಂದು ರಾಜಕೀಯ ಬೆಳವಣಿಗೆ ಮಾಡಿದಾಗ ಯಾವ ರೀತಿ ಒಂದು ಅಹಿಂದ ಸಂಘಟನೆ ಮಾಡ್ತೀವಿ ಒಂದು ಪ್ಲಾನ್ ನೋಡಿ, ಅಹಿಂದ ಸಂಘಟನೆ ಮಾಡಲಿಕ್ಕೆ ಅದಕ್ಕೆ ಪ್ರತ್ಯೇಕವಾದ ಸಂಘಟನೆ ಇದೆ. ಅದರಿಂದ ನಮಗೆ ರಾಜಕೀಯ ಲಾಭ ಆಗ್ತದೆ. ಅಹಿಂದದಿಂದ ನಮಗೆ ರಾಜಕೀಯ ಲಾಭ ಆಗ್ತೈತಿ, ವಿಶೇಷವಾಗಿ ಕಾಂಗ್ರೆಸ್ನಲ್ಲಿರೋರಿಗೆ. ಅದನ್ನು ನಾವು ಪ್ರೋತ್ಸಾಹ ಮಾಡಬೇಕು, ಬೆಳೆಸೋಂಥ ಪ್ರಯತ್ನ ಮಾಡ್ಬೇಕು, ಅಷ್ಟೇ ನಮ್ಮ ಕೆಲಸ. ನೋಡೋಣ, ಅದು ರೀಟೆಂಡರ್ ಮಾಡೋದ್ರಿಂದ ಮತ್ತೆ ಪ್ರಾಬ್ಲಮ್ ಆಗಿದೆ. ರೀಟೆಂಡರ್ ಮಾಡಿದ್ದಾರೆ, ಸೊ ಬೇಗ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಕೂಡ. ಫ್ಲೈಓವರ್ ಈ ತಿಂಗಳ ಎಂಡಿಗೆ ಟೆಂಡರ್ ಮಾಡ್ತೀವಿ. ಮಳೆಗಾಲ ನಂತರ ಕೆಲಸ ಪ್ರಾರಂಭ. ಪ್ಲ್ಯಾನ್ ಇತ್ತು, ಏನು ಮಾಡಬೇಕಲ್ಲ, ಅದು ಅನಿವಾರ್ಯ. ಮತ್ತು ಪರಿಸ್ಥಿತಿ ಬದಲಾವಣೆ ಆಯ್ತಾರೆ, ಏನು ಮಾಡೋಕ್ಕಾಗಲ್ಲ. ಸಿ ಎಮ್ಮೆ ಯಾವುದ್ರೆ ಆಲ್ರೆಡಿ ಟೆಂಡರ್ ಆಗಿದೆ, ಅದು ಆಲ್ರೆಡಿ ಟೆಂಡರ್ ಆಗಿದೆ. ಎಲ್ಲ ಮೂರು ಕೂಡ ಮಾಡ್ತೀವಿ. ನೋಡಿ, ಅದು ಈಗಾಗಲೇ ನಾವು ಕೊಟ್ಟದವ್ರಿಗೆ 3 ತಿಂಗಳು ಮಾತ್ರ ನಮ್ಮ ಅವಕಾಶ ಇತ್ತು, ಮತ್ತೆ 3 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದೀವಿ. ಸೊ ಈಗ ಅವರು ಖಾಲಿ, ಸುಮಾರು ಶಾಪ್ ಖಾಲಿ ಇದೆ, ಅಲ್ಲಿ ಅಕ್ಯುಪೈ ಮಾಡಿದ್ರೆ ಅವ್ರಿಗೂ ಒಳ್ಳೆಯದು, APMCಗೆ ಒಳ್ಳೇದಾಯ್ತು ಅಂದ್ರೆ. ಅದು ಅಲ್ಲ, ಈಗೇನು ಮಾಡ್ಲಿಕ್ಕೆ ಆಗೋಲ್ಲ, ಯಾಕಂದರೆ ಕೋರ್ಟಲ್ಲಿ ಆಗೋದ್ರಿಂದ ಅವರು ಮತ್ತೆ ಅಲ್ಲಿ ವಾಪಸ್ ಹೋಗ್ಲಿಕ್ಕೆ ಆಗೋಲ್ಲ. ಅದು ನೋಡಿ, ಅದನ್ನು DC ಅವ್ರಿಗೆ ಒಪ್ಸಿದ್ದೀವಿ. DC ಅವ್ರಿಗೇನು ಯೋಗ್ಯ ಆಗ್ತಿದ್ದೆ ಮಾಡ್ಲಿಕ್ಕೆ ಹೇಳಿದ್ದೀವಿ, ಅವರೇ ಮಾಡ್ಬೇಕು ಅಷ್ಟೇ. ಸರ್ಕಾರ ಮೂಢನಂಬಿಕೆಗಳ ವಿರುದ್ಧಾಗಿ ತಾವು ಹೋರಾಟ ಮಾಡಿದ್ರಿ. ಈಗಿನ ಮುಖ್ಯಮಂತ್ರಿಗಳು ಅದ್ರ ಕಡೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ ಅನ್ಸ್ತಾ ಇದೆ. ಈಗಾಗಲೇ ಪ್ರಮಾಣ ವಚನ ಸ್ವೀಕರಿಸಿದ ಸಮಯದಲ್ಲೂ ಕೂಡ ಒಂದು ಹೊಸ ದೇವರುಗಳನ್ನ ಸೃಷ್ಟಿ ಮಾಡಿ ಕರ್ನಾಟಕ ಜನತೆಗೆ ತೋರಿಸಿದ್ರು. ನೋಡಿ, ನಾವು ಹೊಸ ಮುಖ್ಯಮಂತ್ರಿಗಳಿಂದ ಅವ್ರು ಏನು ಮಾಡ್ತಾರ, ಜ್ಯೋತಿಷ್ ಕೇಳ್ತಾರ, ಭವಿಷ್ಯ ಕೇಳ್ತಾರ, ಎಲ್ಲಿ ಹೋಗ್ತಾರೆ, ಅದು ನಮಗೆ ಕನ್ಸರ್ನ್ ಇಲ್ಲ. ನಮಗೆ ಕರ್ನಾಟಕ ಅವರ ಅವಧಿಯಲ್ಲಿ ಡೆವಲಪ್ ಆಗಬೇಕು, ಪಕ್ಷ ಸಂಘಟನೆ ಆಗಬೇಕು, ಮತ್ತು 28ಕ್ಕೆ ನಾವು ಬರಬೇಕು ಅನ್ನೋದು ಅಷ್ಟೇ. ನಾವು ಅವ್ರ ಕಡೆಯಿಂದ ನೋಡೋದು. ಅವ್ರು ಅಲ್ಲಿ ಪೂಜೆ ಮಾಡಿಸ್ರ, ಇಲ್ಲಿ ಹೋಗಿದ್ರ, ಅದು ನಮಗೆ ಕನ್ಸರ್ನ್ ಅಲ್ಲ. ಅದು ನಮಗೆ ಕನ್ಸರ್ನ್ ಇರೋದು ರಾಜ್ಯದ ಜನತೆಗೆ ಒಳ್ಳೇದಾಗಬೇಕು. ಆಮ್ಯಾಗೆ ಪಕ್ಷ 28ರಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋದಾಗ ಎರಡೇ ನಾವು ಅವ್ರ ಕಡೆಯಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದು ಪಕ್ಷದ ಕಾರ್ಯಕ್ರಮ ಅಲ್ಲ, ಅದು ಅವ್ರ ವೈಯಕ್ತಿಕವಾಗಿರುವಂಥ ಕಾರ್ಯಕ್ರಮ. ಎಸ್, ನೀವು ಹೇಳೋದು ನಿಜ, ಅದನ್ನು ನಾವು ಒಪ್ಕೋತೀವಿ. ಅದು ಅವರ ನಂಬಿಕೆ, ಭಕ್ತಿ, ಅವ್ರ ಲೈನ್ ಅದು. ಸೊ ನೀವು ಹೇಳ್ದಂಗೆ ಪ್ರಶ್ನೆ ಭಾಳ ಜನ ಮಾಡ್ತಾರೆ, ಇದನ್ನು ಸರ್ಕಾರಿ ಕಾರ್ಯಕ್ರಮ ಆಗಬಾರ್ದು ಅಂತ.
ಸರ್ ಈಗ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಮತ್ತು ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಎಲ್ಲಿವರೆಗೆ ಬಂತು, ಯಾವಾಗ ಮುಕ್ತಾಯ? ಮಾಡ್ತಾ ಇದೀವಿ, ಹಂತ ಹಂತವಾಗಿ ಮಾಡ್ತಾ ಇದೀವಿ. ಸ್ಟೇಡಿಯಂ ಮಾಡ್ತಾ ಇದೀವಿ, ಕಿದ್ವಾಯಿಗೆ ಲ್ಯಾಂಡ್ ಕೊಟ್ಟಿದ್ದೀವಿ, ಮಾಡ್ತಾ ಇದೀವಿ. ಸ್ಟೇಡಿಯಂಗೆ ಮತ್ತೆ 10+10 20 CR ಕೊಟ್ಟಿದ್ದೀವಿ. ಸರ್ 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 ನೀವು ಒಂದ್ ಕಡೆ ರೋಡ್ಗಳು ಮಾಡ್ಕೋತ ಹೊಂಟಿರಿ, ಇನ್ನೊಂದ್ ಕಡೆ L&T ದವ್ರಿಗೆ ಒಂದು ಜಾಗ ಬಿಡುತ್ತೆ ಎಲ್ಲ ರೋಡ್ಗಳು ಅಡ್ಕೊಂತ ಹೊಂಟ ಇರ್ತಾರೆ. ಅವ್ರನ್ನ ಯಾವಾಗ L&T ದವ್ರನ್ನ ಬೆಳಗಾವಿಂದ ಯಾವಾಗ ಹೊರಗೆ ಹಾಕ್ತಾರೆ ಅಂತ, ಅವ್ರ ಕೆಲಸ ಯಾವಾಗ ಮುಗಿತೈತೆ ಅಂತೇಳಿ ಜನ ಹಿಡಿಸ್ಬೇಕಂತ. ನೋಡ್ಬೇಕಾದ್ರೆ ಅವ್ರದ್ದು ಇನ್ನೂ ಮುಗಿತಾನೇ ಇಲ್ಲ. ಪ್ರತಿ ಸಾರಿ ಹೇಳ್ತಾ ಇದೀವಿ, ಮುಗಿತಾನೇ ಇಲ್ಲ. ಅದ್ರ ಬಗ್ಗೆ DC ಅವ್ರು ಹೇಳೋದನ್ನ ಸಭೆ ಮಾಡಿಸ್ತೀವಿ, ನೋಡೋಣ ಬೇಗ ಮುಗಿಸ್ಲಿಕ್ಕೆ ಹೇಳ್ತೀವಿ. ಈಗ ನೋಡೋಣ, 5 ಗಂಟೆಗೆ DC ಆಫೀಸಲ್ಲಿ ಕಮಿಷನರ್ ಕರೆಸ್ತಾ ಇದ್ವಿ, ಕೇಳ್ತಾ ಇದ್ವಿ ಏನು ಸಮಸ್ಯೆ ಆಗಿದೆ, ಯಾಕೆ ಆಗ್ತಾ ಇಲ್ಲ ಅಂತ. ಅದಾದ್ಮೇಲೆ ಅದ್ರ ಬಗ್ಗೆ ನಿರ್ಣಯ ಮಾಡ್ತೀವಿ. ಅಲ್ಲ, ನಾವು ಅವ್ರನ್ನ ಕಮಿಷನರ್ ಕರೆಸ್ತಾ ಇದ್ವಿ, ಯಾಕೆ ಅಂತ ಕೇಳ್ತೀವಿ. ಇದೇ ಪ್ರಪೋಸಲ್ ಇದೆ, ಅದು ಪ್ರಪೋಸಲ್ ಇದೆ, ಅದು ನೀವು ಹೇಳಿದ ಪ್ರಪೋಸಲ್ ಇದೆ. ನೋಡೋಣ, ಜಾರಿ ಆಗ್ಲಿಕ್ಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತೀವಿ ಜರ. ಅದು ಮೊದಲು ಸರ್ಕಾರದಲ್ಲಿ ಅಷ್ಟು ಬಜೆಟ್ ಬೇಕು, ಆಮ್ಯಾಗ ಸ್ಯಾಂಕ್ಷನ್ ಆಗಬೇಕು. ಅದು ನೋಡೋಣ ಹತ್ರ ಅವ್ರು ಹೇಳಿದ್ರಲ್ಲಿ ಯಾವ್ದು ಮಾಡ್ಲಿಕ್ಕೆ ಅವಕಾಶ ಇದೆ. ಮೊನ್ನೆ ರೈತ ಸಂಘದವ್ರು ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಹಿಂದಿನ ಸಿದ್ದರಾಮಯ್ಯ ಗವರ್ಮೆಂಟ್ ಅಲ್ಲಿ 12 ಅನೌನ್ಸ್ ಆಗಿದ್ದು ಸರ್ ಜಿಲ್ಲೆಗೆ, 3 ಮಾತ್ರ ಆಯ್ತು. 9 ಬಾಕಿ ಇದೆ ಸರ್. ಇನ್ನು ಬಾಕಿ ಅಂದರೆ ಕೆಲಸ ನಡೀತಾ ಇದೆ, ಪೂರ್ಣ ಆಗಿಲ್ಲ ಕೆಲಸ. ಈಗ ಉದಾಹರಣೆ ರಾಮದುರ್ಗ 50,000 ಎಕರೆ, ಅದು 3 ವರ್ಷದಾಗ ಮುಗಿಬೇಕಾಯ್ತು. ಈಗ ಹೆಚ್ಚು ಕಮ್ಮಿ 10 ವರ್ಷ ಆಯಿತು. ಸೊ ಆ ಥರ ಅಂದ್ರೆ ಇನ್ನೊಂದು ಸ್ವಲ್ಪರಲ್ಲಿ ಆ ಕೆಲಸ ಮುಗಿಯೋ ಹಂತದಲ್ಲಿ ಇದೆ. ಎಲ್ಲನೂ ಪ್ರಾರಂಭ ಆಗಿದೆ, ಆದರೆ ಕೆಲಸ ಪೂರ್ಣ ಆಗ್ಬೇಕಷ್ಟು. ಅದೆಲ್ಲ 3 ಕೂಡ DC ಆಫೀಸು ಗೊತ್ತಿಲ್ಲ, ಅದು CM ಅವ್ರು ಡಿಸಿಷನ್ ತೊಗೋಬೇಕಷ್ಟೇ, ಹೊಸ CM ಅವರು.